ಪ್ರೀತಿಯ ದೇವಜನರೇ, ಈ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧವಾದ ಭಾನುವಾರ ದಿನದಲ್ಲಿ ನಮ್ಮೊಂದಿಗೆ ಆನ್ಲೈನ್ ಮೂಲಕವಾಗಿ ಆರಾಧನೆಯಲ್ಲಿ ಭಾಗವಹಿಸುವಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳುತ್ತೇವೆ. ಈ ಒಂದು ದೈವಾರಾಧನೆಯನ್ನು ಆರಂಭ ಮಾಡುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿರಿ, ಯೆಹೋವನಿಗೆ ಉತ್ಸಾಹ ಧ್ವನಿಗೈಯುವ ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಪ್ರೀತಿಯಲ್ಲಿ ಕರುಣೆಯುಳ್ಳಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ತಂದೆ ನೀನು ಪ್ರಸನ್ನನಾಗಿದ್ದು ನಡೆಸು. ನಿನ್ನ ಮಕ್ಕಳು ತಲೆಬಾಗಿಸಿಕೊಂಡು ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಆರಾಧನೆ ಮಾಡೋದಕ್ಕಾಗಿ ಬಂದು ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡಿರುವಾಗ ತಂದೆಯೇ, ನಿನ್ನ ಮಕ್ಕಳಿಗೆ ಬಲ ಶಕ್ತಿ ಕೊಟ್ಟು ನಡೆಸು. ಈ ಆರಾಧನೆಯ ಆದಿಯು ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ಸ್ತುತಿ ಮಹಿಮೆಯನ್ನು ನೀನು ಮಾತ್ರ ಹೊಂದಿಕೊಳ್ಳುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಸಭೆಯಾಗಿ ಭಕ್ತಿಪೂರ್ವಕವಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 246ನೇ ಸಂಗೀತದ ಆರಂಭದ 2 ಚರಣಗಳನ್ನು ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ. ಸುಕಾಲವೇ ಸುಕಾಲವೇ ಆನಂದ ದೇವ ರಾಧನೆ ಪ್ರಪಂಚ ಚಿಂತೆ ಬಿಡುವೆ ಕೃಪಾಸನ ಸೇರುವೆ ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವ ರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವ ರಾಧನೆ. ಹೃದಯ ಪಾಪ ಪಾಡಲು ವಿಶ್ರಾಮ ಕೊಡಲೋಳದು. ಪರಾತ್ಪರನ ಪಾದವೇ ಆಶ್ರಯ ಸ್ಥಾನವಾಗಿದೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವ ರಾಧನೆ. ಈಗ ದಯಮಾಡಿ ಸಭೆಯವರು ಕೂತ್ಕೊಳ್ಬೇಕೆಂಬ ಕೇಳಿಕೊಳ್ಳುತ್ತೇವೆ. ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಅಯ್ಯನವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಅಯ್ಯನವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನುಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುವಂತವರಾಗಿದ್ದೇವೆ. ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನು ಮತ್ತೆ ನಿನ್ನ ಪರಿಶುದ್ಧ ಭಾನುವಾರದ ಆನ್ಲೈನ್ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಕೃಪೆ ಅನುಗ್ರಹಿಸಿದ್ದಕ್ಕಾಗಿ ಕೊಂಡಾಡುವಂತವರಾಗಿದ್ದೇವೆ. ನೀನೇ ನಮ್ಮ ರಕ್ಷಕನು, ಬಂಡಿಯು, ವಿಮೋಚಕನು, ಆಶ್ರಯಗಿರಿಯಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಇಡೀ ಸೃಷ್ಟಿ ಎಲ್ಲವನ್ನು ನಿನ್ನ ಚಿತ್ತದ ಮೇರೆಗೆ ಉಂಟು ಮಾಡಿ ಕಾಯ್ದು ಕಾಪಾಡುತ್ತಾ ನಡೆಸ್ತಾ ಬಂದಿದ್ದಿ. ಅದಕ್ಕಾಗಿ ವಂದಿಸುತ್ತೇವೆ. ಮಾನವರಾಗಿರುವಂತ ನಮ್ಮೆಲ್ಲರನ್ನು ಕೂಡ ನಿನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿ ಈ ಭೂಲೋಕದಲ್ಲಿ ಇರಿಸಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಮ್ಮೆಲ್ಲರನ್ನು ಪಾಪದ ಬಂಧನದಿಂದ ಬಿಡಿಸುವುದಕ್ಕೋಸ್ಕರ ನಿನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಆತನ ಪರಿಶುದ್ಧವಂತ ರಕ್ತದಿಂದ ನಮ್ಮೆಲ್ಲರನ್ನು ಶುದ್ಧಗೊಳಿಸಿ ನಮ್ಮನ್ನು ಕ್ಷಮಿಸಿ ನಿನ್ನ ಮಕ್ಕಳಾಗಿ ಸ್ವೀಕರಿಸಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಾವೆಲ್ಲರೂ ನಿನ್ನ ಮಕ್ಕಳಾಗಿದ್ದು ನೀನು ಮಾಡಿರುವಂತಹ ಮಹೋಪಕಾರಗಳು ನೆನೆಸಿ
ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತಾ ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತ ಭಾಗ್ಯ ನಮಗೆ ದಯಪಾಲಿಸಿದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಕರುಣಾಮಯನಾಗಿದ್ದು ನಮ್ಮನ್ನು ಕರುಣಿಸುತ್ತಾ ಬಂದಿದ್ದಿ. ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ. ಅದಕ್ಕಾಗಿ ವಂದಿಸುವಂತವರಾಗಿದ್ದೇವೆ. ನಾವೆಲ್ಲರೂ ತಗ್ಗಿಸಿಕೊಂಡವರಾಗಿದ್ದು ನಿನ್ನ ಹತ್ತಿರ ಬರುವಂತವರಾಗಿದ್ದೇವೆ. ಪಾಪಿಗಳು ಎಂದು ಒಪ್ಪಿಕೊಳ್ಳುವಂತವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು, ನೂತನಗೊಳಿಸು, ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರ್ತನೆ, ನೀನೇ ನಮ್ಮೆಲ್ಲರನ್ನು ಸಂರಕ್ಷಿಸಿ ಪೋಷಿಸಿ ಕಾಯ್ತಾ ಇದ್ದಿ. ಅದಕ್ಕಾಗಿ ವಂದಿಸುತ್ತೇವೆ. ನೀನು ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರ ಯುಗದ ಸಮಾಪ್ತಿಯರು ಎಲ್ಲಾ ದಿವಸ ನಮ್ಮ ಸಂಗಡ ಇರುವಾತನಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಅಂತ ಹೇಳಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನಿನ್ನ ಹತ್ತಿರ ಬಂದು ಶಾಂತಿ ಸಮಾಧಾನ ಪಡೆದುಕೊಳ್ಳುವಂತೆ ಕೃಪೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ವಿಲ್ಸನ್ ಗಾರ್ಡನ್ ಮೆಥಡಿಸ್ಟ್ ಚರ್ಚ್ಗಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಸಭೆ ಎಲ್ಲಾ ಸದಸ್ಯರನ್ನು ಆಶೀರ್ವದಿಸು. ಹಿರಿಯರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಯೌವನಸ್ಥರನ್ನು, ಚಿಕ್ಕ ಮಕ್ಕಳೆಲ್ಲರನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ನಮ್ಮ ಎಲ್ಲಾ ಹಿರಿಯರನ್ನು ಆಶೀರ್ವದಿಸು. ಸಭಾಪಾಲನಾ ಸಮಿತಿಯ ಸದಸ್ಯರನ್ನು ಆಶೀರ್ವದಿಸು. ಭಕ್ತಿ, ನಂಬಿಕೆ, ವಿಶ್ವಾಸದಿಂದ ಸೇವೆಯಲ್ಲಿ ನಿರತರಾಗಿರುವಂತೆ ಕೃಪೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮ ಮಹಿಳೆಯರ ಕೂಟವನ್ನು, ಯೌವನಸ್ಥರ ಕೂಟವನ್ನು, ಭಾನುವಾರ ಸತ್ಯವೇದ ಪಾಠಶಾಲೆಯನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಸಭಾಪಾಲಕರಂತ ನಮ್ಮನ್ನು, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸಭಾ ಸೇವಕರುಗಳನ್ನು, ಎಲ್ಲ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರುಣಾಮಯನು ನೀನಾಗಿದ್ದು ನಮ್ಮನ್ನು ಕರುಣಿಸುತ್ತಾ ನಡೆಸುತ್ತಾ ಇದ್ದೆ. ಅದಕ್ಕಾಗಿ ಕೊಂಡಾಡುವಂತವರಾಗಿದ್ದೇವೆ. ವಿವಿಧ ಕಾರಣಗಳಿಂದ ಚಿಂತೆಯಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ ಇರುವಂತ ನೊಂದ ಹೃದಯಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ಅವರಿಗೆ ಸಮಾಧಾನವನ್ನು ಅನುಗ್ರಹಿಸು. ಕಾಯಿಲೆ ಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಗುಣಪಡಿಸುವಂತಹ ದೇವರು ನೀನಾಗಿದ್ದಿ. ಆರೋಗ್ಯದಾಯಕನು ನೀನಾಗಿದ್ದಿ. ವೈದ್ಯರ ವೈದ್ಯನು, ಘನವೈದ್ಯನು ನೀನಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ನೀನು ನಮ್ಮೆಲ್ಲರಿಗೆ ಆರೋಗ್ಯವನ್ನು ದಯಪಾಲಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ದ್ರಾಕ್ಷಾ ತೋಟದಲ್ಲಿ ಸೇವೆ ಮಾಡುವಂತ ಎಲ್ಲಾ ನಿನ್ನ ಭಕ್ತರನ್ನು, ಎಲ್ಲಾ ಸಭಾಪಾಲಕರನ್ನು, ಎಲ್ಲಾ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ನಮ್ಮ ಎಲ್ಲಾ ಜಿಲ್ಲಾ ಮೇಲ್ವಿಚಾರಕರನ್ನು, ಅವರೆಲ್ಲಾ ಕುಟುಂಬ ಮಕ್ಕಳನ್ನು ಕೂಡ ಆಶೀರ್ವದಿಸು. ವಿಶೇಷವಾಗಿ ನಮ್ಮ ಬಿಷಪ್ ಅವರಿಗೋಸ್ಕರ ವಂದಿಸುತ್ತೇವೆ. ಬಿಷಪ್ ಎನ್.ಎಲ್. ಕರ್ಕರೆ ಅವರಿಗಾಗಿ, ಮೇಡಮ್ ಕಮಲ್ ಕರ್ಕರೆ ಅವರಿಗಾಗಿ, ಅವರ ಮಕ್ಕಳು ಮೊಮ್ಮಕ್ಕಳಿಗಾಗಿ ಕೊಂಡಾಡುತ್ತೇವೆ. ಅವರ ನಾಯಕತ್ವಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರ ನಾಯಕತ್ವದಲ್ಲಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ನಲ್ಲಿ ಉತ್ತಮವಾದಂತಹ ಸೇವೆ ನಡೆಸಲ್ಪಡುವಂತೆ ಸಹಾಯವನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸುವಂತವರಾಗಿದ್ದೇವೆ. ಎಲ್ಲಾ ಡಿಕನೆಸ್ ಅನ್ನು, ಡಿಕನೆಸ್ ಮಿನಿಸ್ಟ್ರಿಯನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೆ, ನೀನೇ ನಮ್ಮ ಸಹಾಯಕನು, ವಿಮೋಚಕನು, ನಾಯಕನಾಗಿದ್ದು ನಡೆಸುತ್ತಾ ಇದ್ದೆ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಭಾರತೀಯ ಮೆಥಡಿಸ್ಟ್ ಸಭೆಗಾಗಿ ಕೊಂಡಾಡುತ್ತೇವೆ. ಎಲ್ಲಾ ಬಿಷಪ್ಗಳನ್ನು, ಎಲ್ಲಾ ನಿನ್ನ ಸೇವಕರುಗಳನ್ನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ವಿಶೇಷವಾಗಿ ಕೋವಿಡ್ ನಿಮಿತ್ತದಿಂದ ಎಲ್ಲಾ ಜನರು ತತ್ತರಿಸಿಕೊಂಡು ಭಯಭ್ರಾಂತರಾಗಿರುವಾಗ, ಅನೇಕರು ಕಾಯಿಲೆಂದಿರುವಂತಹ ಸಂದರ್ಭದಲ್ಲಿ, ಅನೇಕರು ತಮ್ಮ ಪ್ರಿಯರನ್ನು ಕಳೆದುಕೊಳ್ಳುತ್ತಾ ಇರುವಾಗ, ಇಂತಹ ಒಂದು ದುಃಖದ ಸಂದರ್ಭದಲ್ಲಿ ನಾವೆಲ್ಲರೂ ನಂಬಿಕೆ, ವಿಶ್ವಾಸದಿಂದ ನಿನ್ನ ಹತ್ತಿರ ಬರುವಂತವರಾಗಿದ್ದೇವೆ. ನೀನು ಸರ್ವಶಕ್ತನಾದಂತಹ ದೇವರಾಗಿದ್ದಿ. ನಿನಗೆ ಅಸಾಧ್ಯವಾಗಿರುವಂತದ್ದು ಯಾವುದಿಲ್ಲ. ನಿನಗೆಲ್ಲವೂ ಸಾಧ್ಯವಾಗಿದೆ. ನೀನು ಎಲ್ಲವನ್ನು ಚೆನ್ನಾಗಿ ಮಾಡಬಲ್ಲಂತವನಾಗಿದ್ದಿ. ನಮ್ಮೆಲ್ಲರಿಗೆ ಬಿಡುಗಡೆ, ರಕ್ಷಣೆಯನ್ನು ನೀಡುವಂತಹ ದೇವರಾಗಿದ್ದಿ. ಅದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಈ ಕೊರೋನಾ ವೈರಸ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡು ಬಿಡು ಕರ್ತನೆ. ನಿನ್ನ ಮಾನವ ಜನರಿಗೆ ರಕ್ಷಣೆಯನ್ನು ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಇಂತಹ ಒಂದು ಸಂಕಟದ ಸಂದರ್ಭದಲ್ಲಿ ನಮ್ಮ ವೈದ್ಯಕೀಯ ಇಲಾಖೆ ಹಗಲು ರಾತ್ರಿ ಮಾಡುತ್ತಾ ಇರುವಂತ ಸೇವೆಗಾಗಿ ಕೊಂಡಾಡುತ್ತೇವೆ. ವೈದ್ಯರು, ನರ್ಸ್ಗಳನ್ನು, ಎಲ್ಲಾ ಸಹಾಯಕರನ್ನು ಆಶೀರ್ವದಿಸಿ ಉತ್ತಮವಾದಂತ ಚಿಕಿತ್ಸೆ ರೋಗಿಗಳಿಗೆ
ಕೊಡಲ್ಪಡುವಂತೆ ಅವರೆಲ್ಲರೂ ಗುಣಮುಖರಾಗುವಂತೆ ಸಹಾಯವನ್ನು ನೀಡು. ಈಗಾಗಲೇ ಲಸಿಕೆಯು ಸಿದ್ಧವಾಗಿ ಜನರೆಲ್ಲರಿಗೆ ಕೊಡಲ್ಪಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಮೂಲಕವಾಗಿಯೂ ಜನರಿಗೆ ನೀನು ರಕ್ಷಣೆಯನ್ನು ನೀಡಬೇಕಾಗಿ ಪ್ರಾರ್ಥಿಸ್ತೇವೆ. ಸರ್ಕಾರ ಸಕಾಲಕ್ಕೆ ತೆಗೆದುಕೊಳ್ಳುತ್ತಾ ಇರುವಂತ ಎಲ್ಲಾ ನಿರ್ಧಾರಗಳಿಗಾಗಿ ಕೊಂಡಾಡುವಂತವರಾಗಿದ್ದೇವೆ. ಅವರು ನೀಡುತ್ತಾ ಇರುವಂತಹ ಮಾರ್ಗಸೂಚಿಗಳಿಗಾಗಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಭಾರತ ದೇಶವನ್ನು ಆಶೀರ್ವದಿಸು, ನಮ್ಮ ಕರ್ನಾಟಕ ರಾಜ್ಯವನ್ನು ಆಶೀರ್ವದಿಸು. ಕೊಟ್ಟಿರುವಂತಹ ಸರ್ಕಾರಕ್ಕಾಗಿ, ನಾಯಕರುಗಳಿಗಾಗಿ, ಮಂತ್ರಿ ಮಂಡಲಕ್ಕಾಗಿ ಕೊಂಡಾಡುತ್ತೇವೆ. ಭಾರತ ದೇಶದ ಪ್ರಧಾನ ಮಂತ್ರಿಯನ್ನು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರನ್ನು ಆಶೀರ್ವದಿಸು. ಎಲ್ಲಾ ಮಂತ್ರಿ ಮಂಡಲ ಸರ್ಕಾರ ನಾಯಕರುಗಳನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಅವರ ನಾಯಕತ್ವದಲ್ಲಿ ಪ್ರಜೆಗಳೆಲ್ಲರೂ ಕೂಡ ಸಂತೋಷ, ಪ್ರೀತಿ, ಸಮಾಧಾನದಿಂದ ಜೀವಿಸಲು ಸಹಾಯ ನೀಡು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಈ ಕೊರೋನಾ ವೈರಸ್ ನ ನಿಮಿತ್ತವಾಗಿ ಎಲ್ಲಾ ಆರಾಧನೆಗಳು ಆನ್ಲೈನ್ ಆರಾಧನೆ ನಡೆಸಲ್ಪಡುತ್ತಾ ಇರುವಾಗ ನಮ್ಮ ಜನರೆಲ್ಲರಿಗೆ ಬೇಕಾಗಿರುವಂತಹ ಧೈರ್ಯ, ಆರೋಗ್ಯ, ತಾಳ್ಮೆ, ನಿನ್ನ ಕೃಪೆ, ಶಾಂತಿ, ಸಮಾಧಾನವನ್ನು ನೀಡಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಈ ದಿನದ ಪರಿಶುದ್ಧ ಆನ್ಲೈನ್ ಆರಾಧನೆಯಲ್ಲಿಯೂ ಕೂಡ ನಮ್ಮ ಜೊತೆಗಾರನ ಸಂಗಡಿಗನಾಗಿ ನಡೆಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕರ್ತನೆ, ನೀನು ನಮ್ಮ ಜೊತೆಗಾರನ ಸಂಗಡಿಗನಾಗಿದ್ದು ಸ್ತುತಿಸುವಾಗ, ಕೊಂಡಾಡುವಾಗ, ಪ್ರಾರ್ಥನೆ ಮಾಡುವಾಗ, ನಿನ್ನ ವಾಕ್ಯವನ್ನು ಓದುವಾಗ, ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿದ್ದು ನಡೆಸಿ ಘನ ಮಾನ ಮಹಿಮೆಯನ್ನು ನೀನು ಹೊಂದಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಕೋವಿಡ್ ನಿಮಿತ್ತದಿಂದ ಕಾಯಿಲೆಯಲ್ಲಿರುವಂತಹ ಜನರನ್ನು ಗುಣಪಡಿಸು, ಅವರಿಗೆ ಆರೋಗ್ಯವನ್ನು ದಯಪಾಲಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ನೀನು ಪ್ರತಿಯೊಂದೊಂದು ಗಳಿಗೆಯಲ್ಲಿ ಸಹಾಯ ನೀಡಿ ನಡೆಸುತ್ತಾ ಇದ್ದೆ, ಅದಕ್ಕಾಗಿ ವಂದಿಸುವಂತವರಾಗಿದ್ದೇವೆ. ಸೋದರಂತ ಬೆಂಜಮಿನ್ ಅವರನ್ನು ಆರೋಗ್ಯದಿಂದ ನಡೆಸಿ ಆಸ್ಪತ್ರೆಯಿಂದ ಮನೆಗೆ ಬರಮಾಡಿದ್ದು ಸ್ತೋತ್ರ. ಅವರ ಮಗಳನ್ನು, ಅಳಿಯವರನ್ನು ಆಶೀರ್ವದಿಸು, ಅವರನ್ನು ಕೂಡ ನೀನು ಗುಣಪಡಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಸಾಮೇಲ್ ಕುಂಶಾಳ್ ಅವರಿಗೋಸ್ಕರ ನಿನಗೆ ವಂದಿಸುವಂತವರಾಗಿದ್ದೇವೆ. ಸಾಮೇಲ್ ಕುಂಶಾಳ್ ಅವರು ತಮ್ಮ ಧರ್ಮ ಪತ್ನಿಯನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ಅವರನ್ನು, ಅವರ ಮಕ್ಕಳನ್ನು ಸಂತೈಸಿ ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಸೋದರಂತ ರವಿಭೂಷಣ್, ವೇದಭೂಷಣ್ ಅವರಿಗಾಗಿ ಕೊಂಡಾಡುತ್ತೇವೆ. ಕರ್ತನೆ, ಅವರ ತಾಯಿಯನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ಅವರಿಗೆ ಸಮಾಧಾನ ನೀಡು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಇನ್ನು ತಿಳಿದ ರೀತಿಯಿಂದ ಇನ್ನು ಕಾಯಿಲೆಯಿಂದ ಇರುವಂತಹ ಜನರಿಗೋಸ್ಕರವೂ ಪ್ರಾರ್ಥಿಸುತ್ತೇವೆ. ನೀನು ಗುಣಪಡಿಸುವಂತಹ ದೇವರಾಗಿದ್ದೆ, ಅವರನ್ನು ಮುಟ್ಟಿ ಗುಣಪಡಿಸು ಎಂದು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಈ ಒಂದು ಪರಿಶುದ್ಧ ಆರಾಧನೆಯಲ್ಲಿ ನಿನ್ನ ವಾಕ್ಯ ಸಂದೇಶವನ್ನು ಆತ್ಮನ ಮೂಲಕವಾಗಿ ಅಭಿಷೇಕಿಸಿ ಅವರ ಮೂಲಕವಾಗಿ ನೀನೇ ಮಾತನಾಡಿ ನಮ್ಮೆಲ್ಲರಿಗೆ ಬೇಕಾಗಿರುವಂತಹ ಆತ್ಮಿಕ ಆಹಾರ ದಯಪಾಲಿಸಿ ಘನ ಮಾನ ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮಂದ ಆಹಾರ ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿದ ಕೇಡಿನ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲು, ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ನಾವು ದೇವರನ್ನ ಹಾಗೆ ಸ್ತುತಿಸುವ ಹಾಗೆ, ಕೊಂಡಾಡುವ ಹಾಗೆ ನಮ್ಮ ಸಭೆಯ ಕ್ವಾಯರ್ ತಂಡದವರು ಮುಂದೆ ಬಂದು ನಮ್ಮನ್ನು ವಿಶೇಷ ಸ್ತುತಿಗೀತೆಗಳಲ್ಲಿ ನಡೆಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಅವರೊಂದಿಗೆ ತಾವುಗಳು ಕೂಡ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಕೊಂಡಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ
ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕರೇ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಯುದ್ಧ ಶೂರರೇ, ಜೀವಿಸುವ ರಕ್ಷಕರೇ. ಯುದ್ಧ ಶೂರರೇ, ಜೀವಿಸುವ ರಕ್ಷಕರೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು. ನಂಬಿಗಸ್ತನು, ನನ್ನನ್ನು ಕಾಯುವನು. ಪರಿಶುದ್ಧ ಆತ್ಮದಿಂದ ಅಭಿಷೇಕ ಮಾಡುವನು. ಪರಿಶುದ್ಧ ಆತ್ಮದಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಓ ಆರಾಧಿಸುವೆನು ನಿನ್ನ ಯೇಸುವೇ. ಆರಾಧಿಸುವೆನು ನಿನ್ನ. ಆಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ. ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ.
ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಓ ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಓ ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆತ್ತಿ ಆರಾಧಿಸುವೆನು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ. ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮೇಲೆತ್ತಿ ಆರಾಧಿಸುವೆನು. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಓ ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಇಲ್ಲಿವರೆಗೂ ನಮ್ಮನ್ನು ಸ್ತುತಿಗೀತೆಗಳಲ್ಲಿ ನಡೆಸಿರ್ತಕ್ಕಂಥ ನಮ್ಮ ಸಭೆಯ ಕ್ವಾಯರ್ ತಂಡದ ಎಲ್ಲ ಸದಸ್ಯರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಹೇಳುವವರಾಗಿದ್ದೇವೆ. ಈಗ ಸಭೆಗೆ ಸಾರಿ ತಿಳಿಸುವ ಪ್ರಕಟಣೆಗಳು ಈ ರೀತಿಯಾಗಿರುತ್ತವೆ. ಆನ್ಲೈನ್ ಮೂಲಕವಾಗಿ ನಮ್ಮೊಂದಿಗೆ ಆರಾಧನೆಯಲ್ಲಿ ಭಾಗವಹಿಸುವಂಥ ತಾವೆಲ್ಲರೂ ಕುಟುಂಬ ಸಹಿತವಾಗಿ ಸರಿಯಾಗಿ 9 ಗಂಟೆಗೆ ತಾವುಗಳು ಕೂತ್ಕೊಂಡು ಈ ಒಂದು ಆರಾಧನೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ನಿಮಗೆ ಕರೆಂಟ್ ತೊಂದರೆ ಇದ್ದರೆ ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಇದ್ದರೆ ಒಂದು ಸಮಯದಲ್ಲಿ ಕೊನೆ ಪಕ್ಷ ಸಾಯಂಕಾಲವಾದರೂ ತಾವು ಕುಟುಂಬ ಸಮೇತವಾಗಿ ಕೂತ್ಕೊಂಡು ಸಂಪೂರ್ಣವಾಗಿ ಈ ಆರಾಧನೆಯಲ್ಲಿ ತಾವುಗಳು ಭಕ್ತಿಯಿಂದ ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಯಾರಿಗಾದರೂ ನಮ್ಮ ಸಭೆಯ ಸದಸ್ಯರುಗಳಿಗೆ ಈ ವಿಡಿಯೋ ತಲುಪಿಲ್ಲ ಅಂದರೆ ದಯಮಾಡಿ ತಾವುಗಳು ತಮ್ಮ ವಾಟ್ಸಪ್ ನಂಬರನ್ನು ನಮ್ಮ ಆಫೀಸ್ಗೂ ಅಥವಾ ನಮಗೂ ನೀವು ತಿಳಿಸಿದರೆ ನಿಮಗೆ ನಾವು ಲಿಂಕನ್ನು ಕಳಿಸಿಕೊಡುತ್ತೇವೆ. ಅದರ ಜೊತೆಯಲ್ಲಿ
ನಿಮ್ಮ ಆಪ್ತ ಬಂಧುಗಳಿಗೂ ನಿಮ್ಮ ಸ್ನೇಹಿತರಿಗೂ ಯಾರಿಗಾದರೂ ಅವಶ್ಯಕತೆ ಇದ್ದರೆ ತಾವುಗಳು ಈ ವಿಡಿಯೋವನ್ನು ತಾವುಗಳು ಲಿಂಕ್ ಮೂಲಕವಾಗಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಳಗದವರಿಗೂ ಇನ್ನಿತರೆ ನಮ್ಮ ಸಭೆಯ ಸದಸ್ಯರುಗಳಿಗೂ ಕೂಡ ಈ ಲಿಂಕನ್ನು ಕಳುಹಿಸಿ ಭಕ್ತಿಯಲ್ಲಿ ಸಭೆಯವರನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ತಮ್ಮಲ್ಲಿ ತಾವು ಕೇಳಿಕೊಳ್ಳುತ್ತೇವೆ. ಆರಾಧನೆ ಮುಗಿದ ಕೊನೆಯ ಸಂಗೀತವನ್ನು ಹಾಡುವಾಗ ವಾರದ ಕಾಣಿಕೆ ಸ್ವೀಕರಿಸಲಾಗ್ತದೆ. ತಾವುಗಳು ಪ್ರತ್ಯೇಕವಾಗಿ ಕಾಣಿಕೆಯನ್ನು ಇಟ್ಟು ತಾವುಗಳು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ತಮ್ಮ ಮುಂದೆ ಡಿಸ್ಪ್ಲೇ ಆಗುವಂಥ ನಮ್ಮ ಬ್ಯಾಂಕಿನ ಅಕೌಂಟ್ ನಂಬರ್ ಮತ್ತು IFSC ಕೋಡ್ ಮೂಲಕವಾಗಿಯೂ ಗೂಗಲ್ ಪೇ ಮಾಡೋದ್ರ ಮೂಲಕವಾಗಿಯೂ ಕೂಡ ನಿಮ್ಮ ಕಾಣಿಕೆಗಳನ್ನು ನೀವು ದೇವರಿಗೆ ಸಮರ್ಪಿಸಬಹುದು. ನೀವು ಕಾಣಿಕೆಗಳನ್ನು ಸಮರ್ಪಿಸಿದ ಬಳಿಕ ತಾವುಗಳು ನಮಗೆ ಫೋನ್ ಮಾಡಿ ನಮಗೆ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುವವರಾಗಿದ್ದೇವೆ. ಈ ವಾರದಲ್ಲಿ ಜನ್ಮದಿನ ಕಾಣುವಂಥವರ ಹೆಸರುಗಳು ಈ ರೀತಿಯಾಗಿರ್ತವೆ. 9th ಮೇ ಜೋಸೆಫ್ AM, ರತನ್ ಕುಮಾರ್ ಭೇರಿ, ಬಿಪಿನ್ ಬಾಬು, ಮೋಹನ್ ಕುಮಾರ್ ಜಿ. 10th ಮೇ ಮಧುಮತಿ ಆಂಥೋನಿ, ರಾಜ್ಕುಮಾರ್, ಸುದೀಪ್ ಯೇಸುದಾಸ್, ಸ್ಯಾಮ್ಯುಲ್ ಡಿ, ಅಹನ್ ಸಿನ್ ಸುನಿಲ್. 11th ಮೇ ಪ್ರಶಾಂತ್ ಮಿತ್ರಪ್ಪ, ಗೀತಾ ಡ್ಯಾನಿಯಲ್, ಸುರೇಶ್ ಕುಮಾರ್ ಕೆ. 12th ಮೇ ವೆರೋನಿಕಾ ಸುಲೋಚನಾ ಕರೋಡಿ, ಜೋನಾ ಜಗದೀಶ್, ಸುಕುಮಾರ್ ಎ, ಜಾರ್ಜ್ ಎಸ್ ನಂಬಿ, ಚಿತ್ರಾ ವರ್ಗೀಸ್. 13th ಮೇ ಕ್ಲಾರಾ ಕರೋಡಿ, ಮ್ಯಾಥ್ಯೂ ಪ್ರವೀಣ್ ಕುಮಾರ್, ಸಂದೀಪ್ ಯೇಸುದಾಸ್. 14th ಮೇ ಸುಶಾಂತ್ ಡೇವಿಡ್ ವಿಜಯ್ ಕುಮಾರ್, ನಿರ್ಮಲಾ ಆಂಡ್ರ್ಯೂಸ್, ಜ್ಯೋತಿ ರಾಜೀವ್. 15th ಮೇ ಶಾರನ್ ಪೌಲ್ರಾಜ್, ಅನಿತಾ ಕುಮಾರಿ ಸೈಲಸ್, ರಿಯಾ RK ದೊಡ್ಮನಿ, ಸರಳಾ ಪೌಲ್ರಾಜ್, ಅಭಿಷಿಕ್ತ ಬಾಬುಜೆ. ಮತ್ತು ಮದುವೆ ವಾರ್ಷಿಕ ದಿನವನ್ನು ಕಾಣುವಂಥವರ ಹೆಸರುಗಳು ಈ ರೀತಿಯಾಗಿರುತ್ತದೆ. 9th ಮೇ ಲೂಕ್ ಜಿ ಮತ್ತು ಪರಿಮಳ. 10th ಮೇ ಯೇಸುದಾಸ್ ಎ ಮತ್ತು ಜ್ಯೋತಿ, ಜಯಶೂರ್ ಗುರುಪುತ್ರ ಮತ್ತು ಸುವರ್ಣ. 11th ಮೇ ಭಾಸ್ಕರ್ ಜಯಪ ಮತ್ತು ಪದ್ಮ, ಸುಜ್ಞಾನಶೀಲ ಮತ್ತು ಸಾವಿತ್ರಿ. 12th ಮೇ ರವಿ ಎಸ್ ಮತ್ತು ಮಾರ್ಥಾ. 13th ಮೇ ಭಾಸ್ಕರ್ ಎಂ ರಾಯಚೂರ್ ಮತ್ತು ಶೈಲಜಾ, ಇಮ್ಮಾನುವೆಲ್ ರಾಮದಾಸ್ ಮತ್ತು ಮೇರಿ. 14th ಮೇ ಎಲಿಶಾ ಆರ್ ಮತ್ತು ಸಲೋಮಿ, ವಿಜಯಕುಮಾರ್ ಗುಲ್ಬರ್ಗಾ ಮತ್ತು ಸಂಪತ್ ಕುಮಾರಿ. 15th ಮೇ ಸ್ಟೀಫನ್ ದೇವದಾಸ್ ಮತ್ತು ಕುಸುಮ್. ಈ ಎಲ್ಲರಿಗೂ ನಾವು ಜನ್ಮದಿನದ ಮತ್ತು ಮದುವೆ ವಾರ್ಷಿಕ ದಿನದ ಶುಭಾಶಯನ್ನು ಕೋರುವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ವಾರದಲ್ಲಿ ತಂದೆ, ನಮ್ಮ ಸಭೆಯ ನಿನ್ನ ಮಕ್ಕಳು ತಮ್ಮ ಜನ್ಮದಿನ ಕಾಣುವಂಥ ಮಕ್ಕಳನ್ನು ಮತ್ತು ಮದುವೆ ವಾರ್ಷಿಕ ದಿನವನ್ನು ಕಾಣುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಕರುಣಿಸು ತಂದೆಯೇ. ಅವರ ಜೀವಿತದಲ್ಲಿ ಸಮಾಧಾನ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ನಡೆಸು ತಂದೆಯೇ. ಅವರ ಎಲ್ಲ ಯೋಜನೆಗಳನ್ನು ಸಫಲಪಡಿಸಿ ಅವರ ಕೌಟುಂಬಿಕ ಜೀವನದಲ್ಲಿ, ಅವರ ಸಭಾ ಜೀವನದಲ್ಲಿ ಕ್ರಿಸ್ತಿಯ ಭಕ್ತರಾಗಿ ನಡೆಯುವಂತೆ ನೀನು ಸಹಾಯ ಮಾಡು. ಒಳ್ಳೆಯ ಆರೋಗ್ಯ, ಸಮೃದ್ಧಿ, ಸಮಾಧಾನವನ್ನು ಕೊಟ್ಟು ನಡೆಸು. ನಜರೇತಿನ ಯೇಸುವಿನ ಮಹಿಮೆಯ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಆರಾಧನೆಯ ಪ್ರಮುಖ ಘಟ್ಟಕ್ಕೆ ಹೋಗೋಣ. ದೇವರ ಪರಿಶುದ್ಧವಾದ ವಾಕ್ಯಗಳನ್ನು ಕೇಳುವಂಥ ಸಮಯ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವ ಹಾಗೆ ಸಭೆಯಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 134ನೇ ಸಂಗೀತದ ಒಂದು ಚರಣವನ್ನು ಮಾತ್ರ ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ. ಬಾನಮಾಲಿ ದೇವರಾತ್ಮ ನಿನ್ನ ಕಾಂತಿ ತೋರಿಸು, ದಿವ್ಯ ಜ್ಞಾನದ ಪ್ರಕಾಶ ಈಗ ದಯ ಪಾಲಿಸು. ನಮ್ಮನೆಲ್ಲ ಭಾಗ್ಯದಿಂದ ತುಂಬಿಸು. This morning, I have taken the passage from the Gospel of Mark,
chapter 14, verses 13 to onwards. And another passage from the Gospel of Matthew, chapter 27, verses 45 and 46. They went to a place called Gethsemane, and Jesus said to his disciples, "Sit here while I pray." He took Peter, James, and John along with him, and he began to be deeply distressed and troubled. "My soul is overwhelmed with sorrow to the point of death." He said to them, "Stay here and keep watch." Going a little further, he fell to the ground and prayed that if possible, that hour might pass from him. "Abba, Father," he said, "everything is possible to you. Take this cup from me. Yes, not what I will, but what you will." Then he returned to his disciples and found them sleeping. "Simeon," he said to Peter, "are you asleep? Couldn't you keep watch for 1 hour? Watch and pray so that you will not fall into temptation. The spirit is willing, but the flesh is weak." The other passage that has been taken from the Matthew's Gospel, chapter 27, verses 45 and 46. The death of Jesus. From noon until 3 in the afternoon, darkness came over all the land. About 3 in the afternoon, Jesus cried out in a loud voice, "Eli, Eli, lama sabachthani," which means, my God, why have you forsaken me?" My brothers and sisters from all the churches of Bangalore Regional Conference and also the Gujarat Regional Conference, including the officers of the regional executive boards of the respective conferences, the district superintendents, senior elders and pastors, preachers, and support staff in all the churches, the heads of institutions in both the conferences, and the staff rendering their services in their respective institutions. On all my brothers and sisters, the members of churches, this is a time that I greet you in the name of Jesus Christ. This is the most difficult time that the world is going through. This is the most difficult time that we see the churches, irrespective of the denominations all over the world, have found their worshipping buildings empty. Their flocks, which used to be gathered for the praise and worship of their Lord, have been scattered. We have taken the shelter of the electronic media, which
has become the new trend of preaching and teaching and reaching out to the congregations. The most challenging problem that humanity is facing today, though it has faced in the past, is the challenge of the implications of the coronavirus. We have been pulled and pushed in the state of intense anxieties, awesome worries, dreadful fears of death, and hopelessness with uncertainties of life situations. The sufferings and pains have taken over the controls of our emotions. They have taken the controls of our hearts and minds. There are hundreds of traumatized stories of people to tell us. There are stories of individuals, stories of families, and stories of communities. They witness sudden and shocking deaths of their near and dear ones. Many of them could not visit the loving ones dying in the hospitals. Even in many cases, they could not perform the last rites of burials of their beloved ones. There are no ambulances easily and affordably available to carry the suffering ones to the hospitals. The sick and weak suffer the dreadful dearth of beds at the hospitals. Acute shortage of oxygen and gasping air is awful denial of life ahead. Dead bodies are in queue, waiting at burial and cremation grounds. Final rites are performed under the strict observations and supervision of the government code of conduct, even in the absence of relatives and friends. The Methodist Church India also suffered a great shock and loss of its Episcopal leader, Bishop Philip Massey, on 13th of April 2021. Many pastors and spouses of pastors and the relatives died during the period and are dying. You have reports of sad deaths of the church members and their near and dear ones. They have been leaving behind the anxieties, worries, and uncertainties to their dependents. There is a death, and death to hear about and around all of us. Scripture reminds us of the severity of pain and sufferings of deaths that come from the loss of loved ones. A voice is heard in Ramah, weeping and great mourning. Rachel is weeping for her children and refusing to be comforted because her children are no more. I remember the earthquake of the year 1992 at Kilari, Latur district in Maharashtra. It has been one of the worst earthquakes in the history of earthquakes in India. It killed more than 10,000 people at a time. It left behind thousands of widows, widowers and orphans. There was weeping and crying, mourning and groaning all over the land. I was then director of Village Medical Service at Kamal Nagar, the program of Bombay Regional Conference. We rushed to the affected site next day morning
with our team for rescue and relief work under the supervision of my wife Kamal. They pitched their tent in the midst of people living and dead. They pitched the tents in the midst of people injured physically and traumatized mentally. The dead bodies were removed as much as possible from the heaps of debris of destroyed houses. The spirit of people saved during the earthquake was crushed with overriding unbelief and godlessness. Like this, today, in the wake of coronavirus, its implications of deaths and debts, there are horrifying pains and sufferings. People cry out for God. They cry out as they experience and feel the absence of God and His rescuing response that they pray for. They cry over the absence and silence of God. They bitterly feel the godlessness and being forsaken by God. They question, God, where are you? Where is God? Is He away from us? Why God is letting this happen? My God, you still the storm and saved your disciples who were along with you in the boat by your presence in the Sea of Galilee. Why not now you intervene and remove the cuff of coronavirus from us? Does God shares our suffering? Does our suffering, the suffering of humanity, in any way affects God and moves His heart? These are the very two prayers of Jesus Christ that He made during His passion and death. These passages are generally read during the Passion Week, on the day of Good Friday worship. But I believe today these passages are important as we share the passion and death of Jesus Christ. These passages which are read unto you from the scriptures, they contain the two stories. The first prayer He made at the Gethsemane is taken from the Gospel of Mark, chapter 15, verses 30 to 36. The second prayer He made on the cross, just before He dies on the cross, from the Gospel of Matthew 27, 45, 46. These are the stories of passion of Jesus Christ. They are the passion of love of Jesus on the one hand and anguish of Jesus on the other hand. At the center of Christian faith, we find the suffering of passion of Jesus Christ. We are often afraid of pains in our life. We want to avoid the sufferings in our life. You pray to remove the sufferings from our life. And we try to kill the pains by taking the painkillers. The life without the passion of suffering is not a Christian life. The passion of Jesus Christ
is the overwhelming desire of Jesus Christ for preaching the good news, announcement and proclamation of the kingdom of God through healing the sick, liberating the oppressed, and forgiving the sins. Jesus had to suffer to preach the good news of the kingdom of God. The first story of passion and suffering of Jesus goes to the story of the prayer of Jesus at Gethsemane in Jerusalem. During the Romans arrested him, he went to the Garden of Gethsemane. He took 3 of his disciples, as it is read in the scriptures, with him and began to tremble and to be deeply troubled. As Mark's gospel puts it. The Matthew's gospel reports he began to be sorrowful and troubled. He says, "My soul is overwhelmed with the sorrow to the point of death." He asks his friends to stay with him and keep watch. Before you find him leaving his disciples, he goes alone for prayer. But now, before we find him leaving his disciples, he goes alone for prayer. But now, he does not want to be alone. He needs protection. Protection from whom? Protection for what? Then comes his prayer, like demanding for protection in a way from God. He prays, "Father, everything is possible for you. Take this cup from me." In other words, he is praying to spare him from his sufferings. In Matthew and Luke's gospel, this prayer comes in a modest way when he says, "If it is possible," or "if you are willing for." He always says that I and my Father are one. But hear the words of Jesus Christ during the passion and suffering. There appears to be the fellowship of Jesus Christ with God is shattered. His friends are separated from him, and they are in a deep sleep. He is singled out. He is isolated. The second story of the cross you find at the conclusion or the climax of the passion and suffering of Jesus. Once again, there is a prayer, and this prayer is most desperate. Most desperately, he cries out to God again, and he prays. At the 9th hour, when darkness has covered whole of the land, God has eclipsed the light and the sun, and Jesus cries out with his last human prayer, my God, why have you forsaken me?" And then, with a loud cry, he died. For 3 hours he hung, nailed to the cross, apparently waiting silently for death in a state of near paralysis due to his wounds on his body. The suffering of Jesus Christ during his passion is not the weakness of God,
It is not the defeat of Jesus Christ. It is not that Satan is overpowered Jesus Christ or overpowered the plan of God of salvation of the world. The passion, the suffering of Jesus Christ is sharing the sufferings of humanity. The sufferings of Jesus Christ on the cross at the time of death, the fear of Jesus Christ of death during his prayer at Gethsemane are the very expressions of Jesus being human and God. He embraces humanity. He embraces the human beings in the state of helplessness. He embraces and shares the cry of the human beings, the cry to the mighty God, expecting that he would remove the cup of sorrows and the cup of pains and then cup of death. During these moments, we see the death around, we see the people around the question of the existence of God, we see around people questioning the presence of God in the midst of us. We see our church members are frustrated and perhaps seeing no meaning being worshipping in the churches. This is helplessness of the human being confronting the death because of the coronavirus that is taking the victims of death every day. Jesus, as has been said in the various portions of the Gospels, has taken the human form. He pitched the word became the flesh and pitched the tent in the midst of human beings, identifying with the poverty, with the weaknesses, and with the helplessness, and the identifying to the cry of the people to overcome the death and suffering. We always see that there is a dilemma before human being. We see in our Christian life both the dilemma of belief and unbelief. There is a struggle within ourselves of belief and unbelief. There is a struggle of faithfulness to God and also being unfaithful to God in our life and practices. There is a struggle between the hope and hopelessness. Sometimes we say our God is a hope, but other side we are very much have the feeling of hopelessness. We have this struggle between the materialistic life that you have been enjoying and the fear of losing the materialistic life that we enjoy after the death. And therefore, there is a struggle between the materialistic life we enjoy and the eternal life that is promised to us after the death.
And this dilemma of the human being, this dilemma of human being was experienced by Jesus Christ. Before he begins his ministry, he goes through the examination of his temptations. He knows that he is the one who is spared as the only begotten Son of Jesus Christ, to be one to be sacrificed for the plan of the salvation of the whole world. But at the same time, he has a temptation to be the most powerful one, to make people feel that he is powerful one and he can provide the life support and breads to them. He has a temptation to be like a king, that people worship him. For a moment he forgets his calling. He forgets the purpose of God in him. He forgets that if he doesn't overcome the temptation, that God's plan is going to be failed. But Jesus overcomes these temptations, which were the characteristics of being human. And there is struggle within him, the struggle of humanity and the struggle of divinity. But the divinity conquers over the temptations of the human beings. This is the first temptation that Jesus goes through, and he overcomes. He continues his ministry. He has a passion for the kingdom of God. And now we see again, before he dies, he goes through the feeling of temptations. He knows that he is the one who is going to be crucified for the sins of the whole world. But yet he says, he prays, why not this cup be removed from me? In other words, he's saying, God, can you see that I may not be sacrificed? God, see that this death doesn't come to me. But this all goes to Jesus Christ because he is fullest expression of humanity, the human ones. The death is the characteristic of a human. Jesus dies as a human. Jesus spends his moments of passion and suffering during as a human being, identifying with our present sufferings that we are going through, whole of the human race, whole of the world, due to coronavirus. As Jesus was afraid for the death, the whole world is afraid of death. As Jesus cries out that this cup to be removed, we all, the humanity, cries out to remove this cup of coronavirus. And Jesus embraces her. Jesus consoles us of being with us as human being and sharing our sufferings and sharing our fear of deaths and dying. This is not an end, because now, after he prays and cries out
being abandoned by God, the chapter of humanity is over. In his resurrection, the promise of new life begins. The promise of eternal life begins. And those who have hidden themselves via the fear of death, particularly his disciples, he knocks their doors and make them open, and witnesses them the victory of Jesus Christ over the death through his resurrection and promise of life. When Jesus was praying on the cross, when he says, my God, why you have forsaken me?" This also reflects in the prayer of perhaps David, Psalm 22, the same prayer. Some authors say Jesus was repeating that prayer, but which is not. Jesus knew the scripture very well. But what we see, this prayer David is making to God, that why you have forsaken me, in chapter 22 of the Psalm. But next to the 22nd chapter, we have 23rd chapter of Psalm. David says, God is my shepherd. God is my shepherd and I have no want. Even I am going through the valley of death, I have no fear. This is the answer to the David, to his prayer. Our cry, the human cry to God of our situations, is for the promise of new life. The assurance of being with God, having eternal life. And today, during this most pandemic affected time, our prayer is that God is with us. Jesus, in his sufferings on the cross, shares the sufferings of humanity, shares the fears of humanity, and embraces all of us as other human being, consoling us and giving us a promise of new era, a new horizon of life that we see in the resurrection of Jesus Christ and conquer over the death. May God bless you. May God be with you during the most challenging moments of life of each one of you. We continue to hold all of you in our prayers. We continue to accompany to you, to be with you during your moments of distress, making the presence of pastors and God's servants. May God protect all of us. May God hear our cry, and may God bring us salvation and peace. Amen. ಕೊನೆಯದಾಗಿ ಸಭೆಯಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 204ನೇ ಸಂಗೀತದ 1-2 ಚರಣವನ್ನು ಹಾಡಿಕೊಳ್ಳೋಣ. ಈ ಸಂಗೀತವನ್ನು ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕರಿಸಲಾಗ್ತದೆ. ನಂತರ ದೈವಾಶೀರ್ವಾದವನ್ನು ಹೊಂದಿಕೊಳ್ಳೋಣ. ಬೇಕು ಸರ್ವದಾ ಉದ್ಧಾರ
ಕೊಡೋರು ಸುಶಾಂತಿಯ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ. ನೀ ಬೇಕು ಸರ್ವದಾ, ನೀನಿದ್ದರೆ ದಂಡಾಂತರದಲ್ಲಿಯೂ ಪಾರಾಗುವೆ. ಶ್ರೀ ಯೇಸು ನಿನಗತ್ಯ, ಯೇಸು ನಿನಗತ್ಯ. ಕೈ ಚಾಚಿ ನನಗೀಗ ಸಹಾಯತ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಇಲ್ಲಿಯವರೆಗೆ ನಿನ್ನ ಆರಾಧನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ತಂದೆಯೇ, ಆರಾಧನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಕರುಣಿಸು ತಂದೆಯೇ. ನಮ್ಮ ಕಾಣಿಕೆಯನ್ನು ನಮ್ಮನ್ನು ನಿನಗೆ ಸಮರ್ಪಣೆ ಮಾಡುತ್ತೇವೆ. ಮುಂದಿನ ವಾರದ ಎಲ್ಲ ದಿನಗಳಲ್ಲಿ ನಮ್ಮನ್ನು ಕೈ ಹಿಡಿದು ಕಾಪಾಡು ತಂದೆಯೇ. ಎಲ್ಲ ರೋಗ ಬಾಧೆಗಳಿಂದ ನಮ್ಮನ್ನು ಬಿಡಿಸಿ ಆರೋಗ್ಯದಲ್ಲಿ ನಡೆಸಿ ತಂದೆಯೇ. ಮುಂದಿನ ವಾರದಲ್ಲಿಯೂ ಕೂಡ ತಂದೆಯೇ, ನಿನ್ನ ಸನ್ನಿಧಾನಕ್ಕೆ ಬಂದು ನಾವು ನಿನ್ನನ್ನು ಹೀಗೆ ಆರಾಧಿಸುವಂತೆ ಕೃಪೆಯನ್ನು ಅನುಗ್ರಹಿಸುತ್ತಾ ಬರಬೇಕೆಂಬುದಾಗಿ ಘನತೆ, ಮಾನ, ಪ್ರಭಾವ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡುತ್ತಾ ಯೇಸುವಿನ ಮಹಿಮೆಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. Now the grace of Jesus Christ, love of God and fellowship of the Holy Spirit, and may abide with all of us for now and forever. Amen.